ಈ ಗುಣಗಳು ಏನು ಮಾಡುತ್ತಂದ್ರೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಅನ್ನೋದು ಕೊಡಲ್ಲ. ಅದೇ ಒಂದು ಸಂಘಟನೆ ಹೇಳ್ತೀನಿ. ಗಾಂಡೀವನ್ನ ಬಿಟ್ಟು ಅರ್ಜುನ ನನ್ನ ಥರ ಆಗಲ್ಲಪ್ಪ, ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ಗುರುಗಳು ಎಲ್ಲರಿದ್ದಾರು, ಯುದ್ಧ ನಾನು ಮಾಡಲ್ಲ ಕೃಷ್ಣ, ನಾನು ಹೋಗ್ಬಿಡ್ತೀನಿ, ಸನ್ಯಾಸ ಆಗ್ಬಿಡ್ತೀನಿ, ನನಗೆ ಬೇಡ ಅಂದ್ರು. ಅವಾಗ ಕೃಷ್ಣ ಹೇಳಿದ್ರು, ಏನಾಗುತ್ತೋ ಮುಂದೆ ನಾನು ಹೇಳ್ತೀನಿ ಕೇಳ್ಕೋ ಅರ್ಜುನ. ನೀವು ಗಾಂಡೀವನ್ನು ಬಿಟ್ಟು ಒಂದು 3 ಅಡಿ 2-3 ಅಡಿ ನೀವು ಇಟ್ಟಿದ್ರೆ ಅಲ್ಲಿ ದುರ್ಯೋಧನ ನಗ್ತಾನೋ ನಿಮ್ಮನ್ನು ನೋಡಿ ನೋಡಿ ಇವನಿಗೆ ಯುದ್ಧ ಮಾಡೋಕ್ಕೆ ಒಂದು ಅರ್ಹತೆ ಇಲ್ಲ ಅಂತ ನಗ್ತಾನು. ಅವಾಗ ಏನಾಗುತ್ತೆ, ಮತ್ತೆ ನಿಮಗೆ ಕೋಪ ಬರುತ್ತೆ, ಮತ್ತೆ ನೀವು ಬಂದು ಗಾಂಡೀವ ತಗೊಳ್ತೀರಿ ಅಂತ ಕೃಷ್ಣ ಹೇಳ್ತೀವಿ. ಅವಾಗ ಅರ್ಜುನ ಹೇಳ್ತಾನು, ಆ ಥರ ಏನಾಗಲ್ಲ, ಯಾಕೆ ಈ ಥರ ನೀವು ಹೇಳಿದ್ರು, ನಾನು ಬಿಟ್ಟು ಹೋಗ್ತಾ ಇರ್ತೀನಿ ಅಂದರೆ ನಿಮ್ಮ ಗುಣಗಳ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ, ನಿಮ್ಮ ಸೆನ್ಸಸ್ ಮೇಲೆ ನಿಮಗಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ಅಂದರೆ ಬೇರೆಯೊಬ್ಬರು ಒಂದು ಮಾತು ಮಾತಾಡಿದ್ರೆ ಒಂಚೂರು ಏನಾದ್ರು ಅಂದರೆ ಇಲ್ಲಿ ಕೋಪ ಬರೋದು, ಇಲ್ಲಾಂದರೆ ದುಃಖ ಬರೋದು, ಇಲ್ಲಾಂದರೆ ಅವ್ರ ಮೇಲೆ ಏನೋ ಒಂದು ಎನಿಮಿಟಿ ಡೆವಲಪ್ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ ಬರ್ತಾ ಇದೆ ಅಂದರೆ ನಮ್ಮ ಸೆನ್ಸಸ್ ಮೇಲೆ ನಮಗೆ ಗ್ರಿಪ್ ಇಲ್ಲ. ಯಾಕೆಂದರೆ ಆ ಗುಣಗಳು ರಜೋಗುಣ ಜಾಸ್ತಿ ಇದೆ. ಈಗೋ ಆ ಥರ ಮಾತಾಡ್ತೀಯಾ, ನನ್ನ ಬಗ್ಗೆ ಏನು ಗೊತ್ತು ನಿನಗೆ ಅಂತ ಈಗೋ ಡೆವಲಪ್ ಆಗುತ್ತೆ. ಪ್ರತಿಯೊಂದು ಪರ್ಸನಲ್ ಆಗಿ ತಗೊಳ್ತಾರೆ.